ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ. ಅಲ್ಪಸಂಖ್ಯಾತ ನಾಯಕರ ತಲೆದಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ರೀತಿ ತಾರತಮ್ಯ ಮಾಡಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ತಾರತಮ್ಯ ಮಾಡಿಲ್ಲ. ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿರುವಂತದ್ದನ್ನು ಕೂಡ ಗಮನಿಸಿದೆ ನಾನು. ಅವರು ಅವರ ಅಭಿಪ್ರಾಯವನ್ನ ಹೇಳಿದಾರಷ್ಟೇ. ರಾಹುಲ್ ಗಾಂಧಿ ಅವರಿಗೆ ಬರೆದಿರೋ ಪತ್ರ ಏನಿದೆ ಅದರಲ್ಲಿ ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ. ಪಕ್ಷದಲ್ಲಿ ನಾಸಿರ್ ಅವರು ಮೋಸ್ಟ್ ಸೀನಿಯರ್ ನಾಯಕರು, ಪಕ್ಷದಲ್ಲಿ ಅವರು ಹಿರಿಯ ನಾಯಕರು. ಕ್ರಮ ಕೈಗೊಳ್ಳೋದಕ್ಕೆ ಅದರದ್ದೇ ಆಗಿರುವಂತಹ ಪ್ರಕ್ರಿಯೆ ಇರುತ್ತೆ. ಮೊದಲವರಿಗೆ ನೋಟಿಸ್ ಕೊಡಬೇಕಾಗಿತ್ತು. ಪಕ್ಷ ವಿರೋಧಿ ಕೆಲಸಗಳನ್ನ ಏನಾದರೂ ಮಾಡಿದ್ರೆ ಅದು ತಪ್ಪೇ, ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಆದರೆ ಈ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಾಗಿತ್ತು. ಇದು ಎಲ್ಲರ ಅಭಿಪ್ರಾಯ ಕೂಡ ಹೌದು. ಅವಸರದಲ್ಲಿ ಮಾಡುವಂತಹ ಅಗತ್ಯತೆ ಇರಲಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮುಸ್ಲಿಂ ನಾಯಕರ ತಲೆದಂಡ ನಿರಂತರವಾಗಿ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಸಚಿವ ಜಮೀರ್ ಅಹಮದ್ ಅವರು ಈ ಹೇಳಿಕೆ ಕೊಟ್ಟಿರುವಂತದ್ದು ಇದೀಗ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದೆ. ಇಲ್ಲ, ನಾನು ಮಾಧ್ಯಮದಲ್ಲಿ ನೋಡಿದೆ, ಮಾಧ್ಯಮದಲ್ಲಿ ನೋಡಿದೆ. ಎಲ್ಲ ಗುರುಗಳು, ಎಲ್ಲ 15-16 ಜನ ಗುರುಗಳು ಏನೋ ಪತ್ರನ ಬರೆದಿದ್ದಾರೆ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳಂತ ನಾನು ಮಾಧ್ಯಮದಲ್ಲಿ ನೋಡಿದೆ. ಮಾಧ್ಯಮದಲ್ಲಿ ನೋಡಿದೆ ನಾನು. ಇಲ್ಲ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನೀವು ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಒಳ್ಳೆ ತಾನೆ. ಅವ್ರ ಅಭಿಪ್ರಾಯ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹಿಂಗೆ ಕೊಡೋಕ್ಕಾಗ್ತದೆ? ಈಗ ಬರ್ದಿರೋದು ಪತ್ರ ಗುರುಗಳು ಎಲ್ಲ ಸೇರಿ ಬರ್ದಿರೋದು, ಹೌದು ತಾನೆ? ಈಗ ಆ ಪ್ರಶ್ನೆ ಅವ್ರನ್ನ ಕೇಳಬೇಕಾ, ನನ್ನ ಕೇಳ್ಬೇಕು? ನೀವು ಈಗ ಅವ್ರನ್ನ ಕೇಳ್ಬೇಕು ತಾನೆ. ಈ ಥರ ಪತ್ರ ಬರ್ದಿದ್ರೆ ಯಾವ ಕಾರಣಕ್ಕೆ ಬರ್ದಿದ್ದೀರ ಅಂತ ಅವ್ರು ಕೇಳಬೇಕು. ಈಗ ಪತ್ರ ಬರ್ದಿರೋ ಇಲ್ಲ, ಆ ಥರ ಇಲ್ಲ, ಆ ಥರ ಏನೂ ಇಲ್ಲ. ಎಲ್ಲ ಸರಿ ಇದೆ, ಎಲ್ಲರಿಗೂ ಸಮಾನಾಗಿ ತೊಗೊಂಡೋಗ್ತಾವ್ರೆ. ಅವ್ರು ಬರ್ದಿರೋದು ಪ್ರಶ್ನೆ, ಅವ್ರ ಪ್ರಶ್ನೆ ಅವ್ರನ್ನ ಕೇಳ್ಬೇಕು ತಾವು. ಈಗ ಒಬ್ಬೊಬ್ಬರು ಪರ ಮಾತಾಡ್ತಾರೆ. ಈಗ ಯಾರು ನನ್ನ ಪರ ಮಾತಾಡ್ತಾರೆ, ಇನ್ನೊಬ್ಬರು ಪರ ಮಾತಾಡ್ತಾರೆ. ಅದಕ್ಕೆ ನಾವು ಆದ್ಯತೆ ಕೊಡೋದು ಬೇಕಾಗಿಲ್ಲ. ಇಲ್ಲ, ಅದೆಲ್ಲೋ ಒಂದು ಕಡೆ ಎಲ್ಲರದು ಅಭಿಪ್ರಾಯ ಏನಂದರೆ, ಎಲ್ಲರದು ಜಬ್ಬಾರ್ ವಿಚಾರದಿರಲಿ, ಜಬ್ಬಾರ್ಗಿಂತ ಹೆಚ್ಚಾಗಿ ನಮ್ಮ ನಸೀರ್ ಅಹಮದ್ ಸಾಹೇಬರು ಭಾಳ ಮೋಸ್ಟ್ ಸೀನಿಯರ್ ಅವರು. ಅವ್ರು ಏನಾರು ಪಕ್ಷದ ವಿರೋಧ ಏನಾರು ಮಾಡಿದರೆ ಅದು ಪ್ರೊಸೀಜರ್ ಇರ್ತದೆ. ಸತೀಶ್ ಜಾರಕಿಹೊಳಿ ಏನಿರೋದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತೊಗೊಳ್ಬೇಕಾಗಿತ್ತು. ರಿಪ್ಲೈ ಆದಮೇಲೆ ಮಾಡಬೇಕಾಗಿತ್ತು ಅಂತ ಹಂಗೆ ಹೇಳಿರೋದು. ಎಲ್ಲರಿಗೂ ಅದೇ ಇರೋದು. ಈಗ ನಸೀರ್ ಅಹಮದ್ ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಅವರು. ನಾವು ಅವ್ರೇನೋ ಪಕ್ಷದ ವಿರೋಧಿ ಕೆಲಸ ಮಾಡಿದರೆ ತೆಗೆದಿದ್ದು ತಪ್ಪಂತ ಹೇಳೋಕ್ಕಾಗಲ್ಲ ನಾವು. ಈಗ ಪಕ್ಷ ಏನಾರ ಇದ್ದರೆ ಏನಾರ ಯೋಚನೆ ಮಾಡೇ ತೀರ್ಮಾನ ಮಾಡಿ. ಅಂದರೆ ನಮ್ದು ಏನಂದರೆ, ಆಯಿತು ಒಂದು ನೋಟಿಸ್ ಸರ್ವ್ ಮಾಡಿ ಅವ್ರು ರಿಪ್ಲೈ ತೊಗೊಂಡು ಆಮೇಲೆ ಮಾಡಬೇಕಂತ ಎಲ್ಲರದು ಅಭಿಪ್ರಾಯ. ಅದು ಬರೀ ಸತೀಶ್ ಅವ್ರದ್ದಲ್ಲ, ಎಲ್ಲರದು ಅದೇ ಅಭಿಪ್ರಾಯ. ಇಲ್ಲ, ಇನ್ನು ಜಮೀರ್ ಅಹಮದ್ ಅವರು ಜೆಡಿಎಸ್ ಪಕ್ಷಕ್ಕೆ ಹೋಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ. ನಾನು ಜೆಡಿಎಸ್ಗೆ ಹೋಗುವಂತದ್ದೆಲ್ಲವೂ ಕೂಡ ಊಹಾಪೋಹದ ಸುದ್ದಿ. ನನಗೆ ಕಾಂಗ್ರೆಸ್ ಯಾವ ರೀತಿಯೂ ಕೂಡ ಕಡಿಮೆ ಮಾಡಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಜೆಡಿಎಸ್ ಪಕ್ಷಕ್ಕೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನನಗೆ ಆ ರೀತಿ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ರೀತಿಯ ಅವಕಾಶಗಳನ್ನು ಮಾಡಿಕೊಟ್ಟಿದೆ. 2018ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ನಾನು ಸಚಿವನಾಗಿದ್ದೆ. ಆ ಟೈಮಲ್ಲಿ ಪಕ್ಷ ನನ್ನನ್ನು ಮಂತ್ರಿ ಮಾಡಿ 5 ಖಾತೆಗಳನ್ನು ಕೊಟ್ಟಿದ್ದಾಗ, 2023ರಲ್ಲಿ ನನಗೆ 4 ಖಾತೆಗಳನ್ನು ಕೊಟ್ಟಿದ್ರಾಗ ನನಗೆ ಕಾಂಗ್ರೆಸ್ ಪಕ್ಷ ಏನು ಕಡಿಮೆ ಮಾಡಿಲ್ರಿ. ರೋಷನ್ ಬೇಗ್ ಅವರು, ತನ್ವೀರ್ ಸೇಠ್ ಅವರು, ಹ್ಯಾರಿಸ್ ಅವರು ಎಲ್ಲರೂ ಕೂಡ ಇದ್ರು. ಸೀನಿಯರ್ಸ್ಗಳಿದ್ರೂ ಕೂಡ ನನಗೆ ಪಕ್ಷದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಅದನ್ನ ನಾನು ಎಂದಿಗೂ ಮರೆಯೋದಕ್ಕಾಗಲ್ಲ. ಇನ್ನು ಕುಮಾರಸ್ವಾಮಿ ಅವರ ಜೊತೆ ನಾನ್ಯಾಕ್ರಿ ಮಾತನಾಡ್ಲಿ, ನಾನು ಪಕ್ಷ ವಿರೋಧಿ ಕೆಲಸನೂ ಮಾಡಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಮರೆಯಕ್ಕಾಗ್ತದೆ? ಅದು ಅಲ್ಲ, ಹೂವಾ ಸುದ್ದಿರಿ. ನಾನಿನಿಗೆ JDS ಹೋಗ್ಲಿ, ಆ ಪಕ್ಷ ಬಿಟ್ಟು ಬಂದಿರೋದು. ಕಾಂಗ್ರೆಸ್ ಪಕ್ಷ ನನ್ಗೇನು ಕಡಿಮೆ ಮಾಡಿದೆ? ನಾನು ನಿರೀಕ್ಷೆನೂ ಇಟ್ಟಿಲ್ಲ. 2017ರಲ್ಲಿ ಕಾಂಗ್ರೆಸ್ ಬಂದೆ ನಾನು. 2018ರಲ್ಲಿ ಸಮ್ಮಿಶ್ರ ಸರ್ಕಾರ, ಅದೂ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಅದಲ್ಲಿ ನಾನು ಮಂತ್ರಿ ಮಾಡ್ತಾರಂತ ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರ್ದೂ ಕೇಳಿಲ್ಲ. ಆ ಟೈಮಲ್ಲೇ ಪಕ್ಷ ನನಗೆ ಮಂತ್ರಿ ಮಾಡಿಬಿಟ್ಟು 5 ಪೋರ್ಟ್ಫೋಲಿಯೋ ಕೊಟ್ಟಿದ್ರು. ಎಷ್ಟು ಪೋರ್ಟ್ಫೋಲಿಯೋ? 5 ಪೋರ್ಟ್ಫೋಲಿಯೋ. ಇದೇ ಜನತಾದಳಲ್ಲಿ ನಾನು ಮಂತ್ರಿ ಆಗಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನಾನು ಮಂತ್ರಿ ಆಗಿದೆ. ಯಾವ ಖಾತೆ ಕೊಟ್ಟಿದ್ದು ನನಗೆ? ವಫ್, ಹಜ್ ಕೊಟ್ಟಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನಿರೀಕ್ಷೆ ಇಟ್ಟಿಲ್ಲ. 5 ಖಾತೆ ಕೊಟ್ಟಿದ್ರು ನನಗೆ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ, ಕನ್ಸ್ಯೂಮರ್ ಅಫೇರ್ಸ್, ಮೈನಾರಿಟಿ, ಹಜ್, ವಫ್ ಕೊಟ್ಟಿದ್ರು.
ತಿರ್ಗಾ 2023 ನನಗೆ 4 ಖಾತೆ ಕೊಟ್ಟಿದ್ದಾರೆ. ಏನು ಹೇಳಿ, ಏನು ಕಾಂಗ್ರೆಸ್ ಪಕ್ಷ ಕಡಿಮೆ ಮಾಡಿದೆ ನನಗೆ ನನ್ನ ಜನತಾದಳ ಹೋಗಕ್ಕೆ? ನಾನು ನಿರೀಕ್ಷೆನೇ ಇಟ್ಟಿಲ್ಲ. ಇದಕ್ಕೆ ನನಗಿಂತ ಸೀನಿಯರ್ ಇದ್ರು, ಬಹಳ ಜನ ನನಗಿಂತ ಸೀನಿಯರ್ ಇದ್ರು. 2018 ನಾನು ಮಂತ್ರಿ ಮಾಡುವಾಗ ರೋಷನ್ ಬೇಗ್ ಅವರು 7 ಬಾರಿ ಗೆದ್ದಿದ್ರು, ತನ್ವೀರ್ ಸೇಠ್ ಅವರು 5 ಬಾರಿ ಗೆದ್ದಿದ್ರು, ಮನೆ ಹಾರೀಸ್ ಅವರು 3-4 ಬಾರಿ ಗೆದ್ದಿದ್ರು. ಅವ್ರು ಎಲ್ಲ ಇಟ್ಕೊಂಡು ನಾನು ಮಾಡ್ಬೇಕಾದ್ರೆ ನಾನು ಮರೆಯಕ್ಕಾಗ್ತದೆ? ಅದು ಅದೆಲ್ಲ ಅವ್ರ ಜೊತೆ ನಾನೇನಿಗ್ರಿ ಮಾತಾಡಲಿ? ಹೂವಾ ಸುದ್ದಿ. ನಾನು ಹೇಳ್ತಲ್ಲ, ಪಕ್ಷ ಏನ್ ಕಡಿಮೆ ಮಾಡಿದೆ ನನಗೆ? ಈಗ ಪಕ್ಷ ನನ್ಗೆ ಏನ್ ಕಡಿಮೆ ಮಾಡಿದೆ? ಈಗ ಪಕ್ಷ ನನ್ಗೆ ಏನಾದ್ರು ಕಡಿಮೆ ಮಾಡಿರ್ಬೇಕು ತಾನೆ? ನನಗೆ 2 ಸತಿ ಮಂತ್ರಿ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ಏನ್ ಬೇಕು? ಅದಕ್ಕಿಂತ ಹೆಚ್ಚಾಗಿ ಏನ್ ಬೇಕು ನನಗೆ? ಯಾರು ಮಾಡಿದ್ದಾರೆ? ಈಗ ಯಾರು ಏನಾಗಿದೆ ಯಾರಂತ ಹೇಳ್ಬೇಕು ತಾನೆ? ಇಂಥವ್ರಂತ ಹೇಳಿದಾರ? ಯಾರನ್ನ ಇದುವರೆಗೂ ಹಿಂಗಿದ್ರೆ ಹೇಳ್ಬೇಕು ತಾನೆ? ಅವ್ರ ಪಕ್ಷದ ನಿಷ್ಠೆ ಇದ್ರೆ, ಪಕ್ಷದ ಬಗ್ಗೆ ಅಭಿಮಾನ ಇದ್ರೆ ಅವ್ರಿಗೆ, ಅವ್ರು ಇಂಥವ್ರು ಮಾಡಿದ್ರೆ ಹೇಳಿ. ಸುಮ್ಗೆ ಗೋಡೆ ಮೇಲೆ ದೀಪ ಇಟ್ಟು ಅದು ಇದು ಮಾಡಿದ್ರೆ ನಾವೇನ್ ಮಾಡಕ್ಕೆ? ಇನ್ನು ಸಿದ್ದರಾಮಯ್ಯ ಅವರು ಮೊದಲು ಯಾವ ರೀತಿ ಇದ್ರು ಅದೇ ರೀತಿ ಇದ್ದಾರೆ ಅಂತ ಜಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟರು. ಸಿದ್ದರಾಮಯ್ಯ ಅವರಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ, ಮೊದಲು ಹೇಗಿದ್ರು ಅವರು ಅದೇ ರೀತಿ ಅವರಿದ್ದಾರೆ, ಮುಂಚೆ ಹೇಗಿದ್ರು ಅದೇ ರೀತಿ ಇದ್ದಾರೆ. ಟಗರು ಯಾವತ್ತಿದ್ರು ಟಗರೆ. ಸಿಎಂಗೆ ಎಲ್ಲರೂ ಆಪ್ತರು, ಅವರು ನಮ್ಮ ಮುಖ್ಯಮಂತ್ರಿ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ ಸಿದ್ದರಾಮಯ್ಯ ಟಗರ್ ಮುಂಚೆ ಹೆಂಗಿದ್ರು ಈಗಲೂ ಹಂಗಿದ್ದಾರೆ. ಅವ್ರು ಟಗರ್ ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ, ಸುಮ್ಗೆ ಮಾತಾಡ್ತಾರ? ಯಾರು ಆಪ್ತರ? ಯಾರು ತೆಗ್ದಿದ್ದಾರೆ? ಎಲ್ಲರೂ ಆಪ್ತರು. ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇದ್ದಾರೆ ಎಲ್ಲರೂ ಮುಖ್ಯಮಂತ್ರಿಗೆ ಆಪ್ತಾರೆ. ನಮ್ಮ ಮುಖ್ಯಮಂತ್ರಿ ಅವರು ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಇವಾಗ ಇರ್ಬೋದು, ಈಗ ಸೈಲೆಂಟ್ ಆಗಿರ್ಬೋದು. ಅಂದ್ರೆ ಅವ್ರು ಮಾತಾಡಿದ್ರೆ ಅದು ಬೇರೆ ತರ ಸೌಂಡ್ ಏನ್ ಅಗತ್ಯ ಇಲ್ಲ ಮಾತಾಡೋದು. ಮಾತಾಡ್ತಾರೆ. ಇಲ್ಲ ಹಾಡು ಹಗಲೇ ಮನೆಗೆ ನುಗ್ಗಿ ದಾಳಿ ಮಾಡಿ ಕೊಲೆ ಮಾಡೋದಕ್ಕೆ ಯತ್ನ ಮಾಡಿದಂತಹ ಘಟನೆ ಸಂಭವಿಸಿದೆ. ಈ ಘಟನೆಯ ದೃಶ್ಯಗಳನ್ನ ನೋಡಿದ್ರೆ ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬೀಳ್ತಿರು. ನೀವು ಹಾಡು ಹಗಲೇ ಮನೆಯ ಒಳಗೆ ನುಗ್ಗಿ ಬಂದ್ರು, ಹಿಗ್ಗಾಮುಗ್ಗಾ ದಾಳಿ ಮಾಡೋದಕ್ಕೆ ಮುಂದಾದ್ರು, ಕೊಲೆ ಮಾಡೋದಕ್ಕೆ ಪ್ರಯತ್ನ ನಡೆದಿರುವಂತಹ ಘಟನೆ ಸಂಭವಿಸಿದೆ. ಇನ್ನು ಆರೋಪಿಗಳ ಭಯಾನಕ ವಿಡಿಯೋ ಒಂದು ಕ್ಷಣ ಬೆಚ್ಚಿ ಬೀಳಿಸುತ್ತೆ. ಆದ್ರೂ ಕೂಡ ಆರೋಪಿಗಳನ್ನ ಬಂಧಿಸೋದಕ್ಕೆ ಪೊಲೀಸರು ನಕಾರ ಮಾಡ್ತಾ ಇದ್ದಾರೆ. ಶಿವಮೊಗ್ಗದ ಸಾಗರ ತಾಲೂಕಿನ ಆನಂದಪುರದಲ್ಲಿ ನಡೆದಿರೋ ಘಟನೆ ಇದು. ಎಫ್ಐಆರ್ ದಾಖಲಾಗಿದೆ ಈ ಬಗ್ಗೆ. ಆದ್ರೂ ಕೂಡ ಆರೋಪಿಗಳನ್ನ ಬಂಧಿಸೋದಕ್ಕೆ ಅಧಿಕಾರಿಗಳು ನಿರುತ್ಸಾಹ ತೋರಿಸ್ತಾ ಇದ್ದಾರೆ. ಇದು ಪ್ರತಿ ಬಾರಿಯೂ ಕೂಡ ನಡೆಯುವಂತಹ ಘಟನೆಗಳು. ಆರೋಪಿ ಯಾರಂತ ಗೊತ್ತಿರುತ್ತೆ, ಅವರ ವಿರುದ್ಧ ನಾನ್ ಬೇಲೇಬಲ್ ಅಫೆನ್ಸ್ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಆದರೂ ಕೂಡ ಅಧಿಕಾರಿಗಳು ಆರೋಪಿಗಳನ್ನ, ಯಾರು ಅಪರಾಧವನ್ನ ಎಸಗಿರ್ತಾರೆ ಅಂತವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಮೀನಾಮೇಷ ಎಣಿಸ್ತಾರೆ. ಒಂದು ಮಾತಿನಲ್ಲಿ ಹೇಳಬೇಕಂತಂದ್ರೆ ಈ ನಮ್ಮ ವ್ಯವಸ್ಥೆ, ಈ ನಮ್ಮ ಪೊಲೀಸ್ ಅಧಿಕಾರಿಗಳು, ಈ ಸಿಸ್ಟಮ್ಮು, ಇದೆಲ್ಲವೂ ಕೂಡ ಈ ದಾಳಿಗಳು, ಹಲ್ಲೆಗಳು, ಕೊಲೆ, ಸುಲಿಗೆಗಳು, ದರೋಡೆಗಳು ಇದೆಲ್ಲವೂ ನಡೆಯೋದಕ್ಕೆ ಕಾರಣೀಭೂತರಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಬೇಗ ಬಾ ಬೇಗ ಬಾ ಬೇಗ ಬಾ ಅಮ್ಮ, ಈ ಕಡೆ ಬಾ. ಅಪ್ಪ ಇಲ್ಲಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮನೆ ಒಳಗೆ ನುಗ್ಗಿ ಬಂದು ಹಲ್ಲೆ ಮಾಡಿರುವಂತಹ ಘಟನೆ ಇದು. ಅದು ಕೂಡ ಹತ್ಯೆ ಮಾಡೋದಕ್ಕೇನೆ ಸ್ಕೆಚ್ ಹಾಕೊಂಡು ಬಂದಿದ್ರು ಆರೋಪಿಗಳು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ಆದ್ರೆ ಅಧಿಕಾರಿಗಳು ಯಾರದ್ದೋ ಒತ್ತಡಕ್ಕೆ ಮಣಿದು, ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿ ಯಾರು ಆರೋಪಿಗಳಿದ್ದಾರೆ, ಯಾರು ಹಲ್ಲೆ ಮಾಡಿದ್ದಾರೆ, ಯಾರು ಹತ್ಯೆ ಮಾಡೋದಕ್ಕೆ ಬಂದಿದ್ರು ಅಂತವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಆಘಾತ ಇದು. ಯಾವ ವ್ಯವಸ್ಥೆ ನಮ್ಮನ್ನ ರಕ್ಷಣೆ ಮಾಡೋದಕ್ಕಿದೆ ಅಂತ ಹೇಳ್ತೀವಿ ನಾವು, ಅದೇ ವ್ಯವಸ್ಥೆ ಯಾರು ಆರೋಪಿಗಳಿದ್ದಾರೆ, ಯಾರು ಕೊಲೆ ಸುಲಿಗೆ ದರೋಡೆ ಮಾಡೋರಿದ್ದಾರೆ ಅಂತವ್ರ ಪರವಾಗಿ ನಿಲ್ಲುತ್ತೆ ಅಂತಂದ್ರೆ ನಿಜಕ್ಕೂ ಭಯ ಆಗುತ್ತೆ.
ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಇನ್ನೊಂದು ವಾರ ರಣ ಬಿಸಿಲು ಮುಂದುವರಿಯುತ್ತೆ. ಉಷ್ಣಾಂಶ ಹೆಚ್ಚಳದಿಂದಾಗಿ ಒಂದು ವಾರ ವಿಪರೀತವಾಗಿ ಸೆಕೆ ಇರುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹವಾಮಾನ ಇಲಾಖೆ ಅಧಿಕಾರಿ ಸಿಎಸ್ ಪಾಟೀಲ್ ಅವರು ಈ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಯಚೂರು ಕಲಬುರಗಿಯಲ್ಲಿ ಉಷ್ಣಾಂಶ 41 ಡಿಗ್ರಿ ಆಗಿದೆ. ಮಳೆ ಆಗಿರೋದ್ರಿಂದಾಗಿ ಸ್ವಲ್ಪ ತಾಪಮಾನ ಈಗಾಗಲೇ ತಗ್ಗಿದೆ. ಈಗ ರಾಯಚೂರು ಕಲಬುರಗಿಯಲ್ಲಿ 41 ಡಿಗ್ರಿ ಉಷ್ಣಾಂಶ, ರಣ ಬಿಸಿಲು. ಇನ್ನು ಒಂದು ವಾರಗಳವರೆಗೆ ತೀವ್ರವಾಗಿ ತಾಪಮಾನ ಇರುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ರಾಯಚೂರು ಕಲಬುರಗಿ ಭಾಗದಲ್ಲಿ ಸ್ವಲ್ಪ ಮಳೆಯಾಗಿರೋದ್ರಿಂದಾಗಿ ಸ್ವಲ್ಪ ಪ್ರಮಾಣದಲ್ಲಿ ತಾಪಮಾನ ತಗ್ಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 36, 37 ಡಿಗ್ರಿ ಸೆಲ್ಸಿಯಸ್ ಇದೆ. ಈಗ 35 ದಾಟ್ತು ಅಂದರೆ ಸಾಕು, ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಬಿಸಿಲಿರುತ್ತೆ. ಹೀಗಾಗಿ ಈಗ ಬಿಸಿಲಿಗೆ ಜನ ಹೈರಾಣಾಗಿ ಹೋಗ್ತಾ ಇದ್ದಾರೆ. ಇನ್ನು ಬೀದರ್ ಜಿಲ್ಲೆಯಲ್ಲಿ ಸೂರ್ಯನ ಪ್ರತಾಪ ಹೆಚ್ಚಳವಾಗ್ತಾ ಇದೆ. ಸೂರ್ಯನ ರೌದ್ರ ನರ್ತನಕ್ಕೆ ಇದೀಗ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಒಂದು ವಾರ ಆಯಿತು, ಒಂದು ವಾರದಿಂದ 40ರಿಂದ 44 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇದೆ. ಕಲ್ಪನೆ ಮಾಡ್ಕೊಳ್ಳೋದಕ್ಕಾಗಲ್ಲ ಇದನ್ನು. ಇಷ್ಟೊಂದು ಬಿಸಿಲನ್ನು ನಾವು ಯಾರೂ ಕೂಡ ಊಹಿಸ್ಕೊಳ್ಳೋದಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಸೂರ್ಯನ ಪ್ರತಾಪ ತಾಂಡವವಾಡ್ತಾ ಇದೆ. 40ರಿಂದ 44 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬೀದರ್ನ ಜನತೆ ಬೆಂದು ಹೋಗ್ತಾ ಇದ್ದಾರೆ. ಹೀಗಾಗಿ ಬಿಸಿಲನ್ನ ನಿರ್ಲಕ್ಷ್ಯ ಮಾಡಿದ್ಯಾದ್ರೆ ಸಾವು ಕಟ್ಟಿಟ್ಟ ಬುತ್ತಿ. ಅನೇಕ ಸಂದರ್ಭದಲ್ಲಿ ನೋಡಿದೀವಿ ನಾವು ಇದನ್ನ. ಈ ಹಿಟ್ ವೇವು ಬಿಸಿಲೇನಾದ್ರೂ 40 ಡಿಗ್ರಿ ಸೆಲ್ಸಿಯಸ್ ದಾಟ್ಬಿಟ್ರೆ ಆಗ ಪ್ರಾಣಕ್ಕೆ ಸಂಕಟ ಆರಂಭ ಆಗುತ್ತೆ. ಮೊನ್ನೆ ಬಿಸಿಲಿಗೆ ಒಬ್ಬ ಯುವಕ ಪ್ರಾಣ ಕಳೆದುಕೊಂಡಿದ್ದ. ಬಿರು ಬಿಸಿಲು ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈಗ ಮಕ್ಕಳು, ವೃದ್ಧರ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಬೇಕು ಅಂತ ವೈದ್ಯರು ಸೂಚನೆ ಕೊಟ್ಟಿದ್ದಾರೆ. ವಿಪರೀತ ಸುಸ್ತೇನಾದ್ರೂ ಇದ್ರೆ, ತಲೆ ಸುತ್ತಾ ಇದ್ರೆ, ಪ್ರಜ್ಞೆ ತಪ್ಪಿದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಆದಷ್ಟು ತಣ್ಣೀರು ಸೇವಿಸೋದಕ್ಕೆ ಮುಂದಾಗಿ ಮಜ್ಜಿಗೆ, ತಂಪು ಪಾನೀಯಗಳನ್ನು ಸೇವಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್. ಯಾವಲ್ಲಿ ಒಂದ್ ಕೇಳ ಸುಮ್ನೆ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ. ಅಟ್ಯಾಕ್ ದಿನಕ್ಕೊಂದು ಆಡಿ ಹೇಳಿ ನನ್ನ ತಲೆ ಹುಳ ಬಿಡ್ಬೇಡ ಕಣ್ಣ. ಎಲ್ಲ ನಿನ್ ಸಮಸ್ಯೆ. ರೀ ಸಾವ್ಕಾರ್ರೆ, ನನ್ ಸಮಸ್ಯೆ ಏನಿಲ್ಲ ನೋಡ್ರಿ. ಪ್ರಾಣಿಗೂ ಮನುಷ್ಯನಿಗೂ ಎಂತ ಅವಿನಾಭಾವ ಸಂಬಂಧ ನೋಡಿ, ನೋಡಾಕೆ ಎರಡು ಕಣ್ಣು ಸಾಲ್ದನ್ರಿ. ಅಲ್ಲೇ ಇದೆಲ್ಲ ಇದು ಅವನ ಮಿಠಾಯಿ ಜುಗುಕ್ತಾವನೆ. ಯಾವಲ್ಲ ಇವನು ಗುಸೆಟ್ಟಿ ನನ್ನ ಮಗ. ಅಲ್ಲ ಕಣು, ಆವೇನ ಅಪ್ಪಿ ತಪ್ಪಿ ಮೂತಿಗೆ ಹಿಂಗ್ ಕೊಟ್ಟರ್ತು ಅಂತ ಇಟ್ಟಿಗೆ ಇವನ್ನ ಸ್ಟ್ರೇಚರ್ ಮ್ಯಾಗ ಹಾಕೊಂಡು ಎತ್ಕೊಂಡು ಹೋಗ್ಬೇಕು ಅಂತ ಪರಿಸ್ಥಿತಿ ಆಯ್ತದೆ. ಯಾವಲ್ಲ ಇವನೇ ನನ್ನ ಗಾಂಜಾ ಸೇದ್ಬಿಟ್ಟವನ ಹೆಂಗೆ.